ಗೋಕರ್ಣದ ಸಂಗಮನಾಲದಲ್ಲಿ ನಿಲ್ಲುವ ಹೊಲಸು ನೀರು ಮತ್ತು ಕಸ ಕಡ್ಡಿಯನ್ನು ತೆಗೆದು ಸ್ವಚ್ಛಗೊಳಿಸುವ ಕುರಿತು ಜಿಲ್ಲಾಧಿಕಾರಿ ಮುಲ್ಲೆ ಮುಗಿಲನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಸ್ಥಳೀಯ ಪಂಚಾಯತ್ ಅಭಿವೃದ್ಧಿಯಿಂದ ಮಾಹಿತಿ ಪಡೆದ ಅವರು ಹಿಂದಿನ ವರ್ಷ ಹೂಳೆತ್ತಿದ್ದ ಕುರಿತು ವಿವರವನ್ನ ಕೇಳಿ ಈ ವರ್ಷ ಉಳಿದಿರುವ ಬಾಕಿ ಕಾಮಗಾರಿಯನ್ನ ಏಕೆ ಪೂರ್ಣಗೊಳಿಸಲಿಲ್ಲ ಎಂದು ಪ್ರಶ್ನಿಸಿ ತಕ್ಷಣ ಕಾಮಗಾರಿ ಕೈಗೊಳ್ಳುವಂತೆ ಸೂಚಿಸಿದರು. ಸಂಗಮನಾಲದಲ್ಲಿ ಹೊಲಸು ನೀರು ನಿಂತು ವಾಸನೆ ಬರುತ್ತಿದ್ದು ನೀರನ್ನ ಶುದ್ಧೀಕರಿಸಿ ಬಿಡುವ ಯೋಜನೆ ಕುರಿತು ಸ್ಥಳದಲ್ಲಿದ್ದ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ ಅವರೊಂದಿಗೆ ಚರ್ಚಿಸಿದರು. ಕಳೆದ ವಾರ ಸ್ಥಳ ಭೇಟಿ ಮತ್ತು ಸಭೆ ನಡೆಸಿದ ಕುರಿತು ಜಿಲ್ಲಾಧಿಕಾರಿಯವರಿಗೆ ಉಪವಿಭಾಗಾಧಿಕಾರಿ ವಿವರಿಸಿದರು. ಮಳೆಗಾಲದಲ್ಲಿ ಮಹಾಬಲೇಶ್ವರ ಮಂದಿರದ ಸೋಮಸೂತ್ರದ ಮೂಲಕ ಹೊಲಸು ನೀರು ಗರ್ಭಗುಡಿ ನುಗ್ಗುವುದರ ಬಗ್ಗೆ ವಿವರವನ್ನ ಪಡೆದು ಅದಕ್ಕೆ ಸೇರಿದಂತೆ ಮಂದಿರದ ಅಭಿಷೇಕದ ನೀರು ಪ್ರತ್ಯೇಕವಾಗಿ ಹೋಗುವಂತೆ ಮಾಡಿಕೊಡುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ಸಂಗಮನಾಲ ಸೇರುವ ಮುಖ್ಯ ಕಡಲ ತೀರಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿ ಬೃಹತ್ ಯೋಜನೆಯನ್ನ ನಾವು ಅಧಿಕಾರಿಗಳು ತಯಾರಿಸುತ್ತೇವೆ. ಸರ್ಕಾರದಿಂದ ಆಗದಿದ್ದಲ್ಲಿ ಸ್ಥಳೀಯ ಸಹಕಾರದಲ್ಲಿ ಯೋಜನೆ ಕಾರ್ಯಗತವಾಗಬೇಕು ಎಂದರು. ಈ ವೇಳೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್, ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ಕಂದಾಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯರು ಹಾಜರಿದ್ದರು. ಜಿಲ್ಲಾಧಿಕಾರಿ ಮುಲ್ಲೆ ಮುಗಿಲನ್ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ, ದೇವಾಲಯಕ್ಕೆ ಸಂಗಮನಾಲ ನೀರು ನುಗ್ಗುವುದನ್ನ ತಪ್ಪಿಸಲು ಮತ್ತು ಈ ನಾಲಾದಲ್ಲಿ ಹೊಲಸು ನೀರು ನಿಲ್ಲದಂತೆ ಸ್ವಚ್ಛಗೊಳಿಸಲು ಯೋಜನೆಯನ್ನ ರೂಪಿಸುತ್ತೇವೆ. ಇದಕ್ಕೆ ಸ್ಥಳೀಯ ಜನರು ಮತ್ತು ಸಂಘ ಸಂಸ್ಥೆಗಳ ನೆರವು ಸಹಕಾರ ಅಗತ್ಯವಿದೆ ಎಂದರು. ಗೋಕರ್ಣದ ಬಂಕಿಕೊಡ್ಲ ಪೇಟೆಯಲ್ಲಿನ ಪ್ರಮುಖ ರಸ್ತೆಗಳು ಕಿತ್ತುಬಿದ್ದು ಹಲವು ವರ್ಷಗಳೇ ಕಳೆದರೂ ಇನ್ನೂ ಸರಿಪಡಿಸದೇ ಇರುವುದರಿಂದ ನಿತ್ಯ ಸಂಚರಿಸಲು ತೊಂದರೆಯಾಗುತ್ತಿದೆ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದರೂ ಪ್ರಯೋಜನವಾಗಲಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಗೋಕರ್ಣ ಅಂಚೆ ಕಚೇರಿಯಿಂದ ಕಡಿಮೆಗೆ ಗ್ರಾಮ ಪಂಚಾಯತ್ ತನಕ ಸಿದ್ದೇಶ್ವರ ಗೋಕರ್ಣ ಮಾರ್ಗದ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಇದಕ್ಕೆ ಕಾಟಾಚಾರಕ್ಕೆ ತೇಪೆ ಹಚ್ಚಿರುವುದು ಕಿತ್ತು ಬಿದ್ದಿದೆ. ಹನೇಹಳ್ಳಿ ಸೇವಾ ಸಹಕಾರಿ ಸಂಘದಿಂದ ಉತ್ತರ ದಿಕ್ಕಿನ ರಸ್ತೆಯಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿ ಸ್ಥಳೀಯ ಬಾವಿಗಳಿಗೆ ಹೊಲಸು ನೀರು ತುಂಬುತ್ತಿದೆ. ಈ ಸಮಸ್ಯೆ ಹಲವು ವರ್ಷಗಳಿಂದ ನಿರಂತರವಾಗಿದೆ. ಇನ್ನು ಪೇಟೆಯಿಂದ ಅಗ್ರಗೋಣ ಕ್ರಾಸ್ನಿಂದ ಬಂಕನಾಥೇಶ್ವರ ದೇವಾಲಯ ಆರೋಗ್ಯ ಕೇಂದ್ರಕ್ಕೆ ತೆರಳುವ ಮಾರ್ಗಗಳು ಹಾಳಾಗಿದ್ದು ಇಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿಕೊಡುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಹಲವು ಕಡೆ ಹೊಸ ರಸ್ತೆ ನಿರ್ಮಾಣಕ್ಕೆ ಹಣ ಮಂಜೂರಾಗಿದೆ ಎನ್ನಲಾಗುತ್ತಿದ್ದರೂ ಯಾವುದೇ ಅಧಿಕೃತ ಮಾಹಿತಿ ದೊರೆತಿಲ್ಲ. ಬಂಕನಾಥೇಶ್ವರ ದೇವಾಲಯದ ಬಳಿ ರಥೋತ್ಸವಕ್ಕೆ ಅನುವಾಗುವಂತೆ ಡಾಂಬರ್ ರಸ್ತೆ ನಿರ್ಮಿಸಬೇಕು, ಉಳಿದೆಡೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ವಿದ್ಯಾರ್ಥಿಗಳು ನಿತ್ಯ ಕೆಲಸಕ್ಕೆ ತೆರಳುವವರು ಇದೇ ಮಾರ್ಗದಲ್ಲಿ ನಿತ್ಯ ಸಂಚರಿಸುತ್ತಾರೆ. ಹೊಂಡದಲ್ಲಿ ಬಿದ್ದೇಳುತ್ತಾ ಸಾಗಬೇಕಾದ ಸ್ಥಿತಿ ಇದ್ದು ತ್ವರಿತವಾಗಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿದೆ. ಈ ಬಗ್ಗೆ ಬಂಕಿಕೊಡ್ಲದ ನಿವಾಸಿ ಪ್ರದೀಪ್ ಶೆಟ್ಟಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ, ನಿತ್ಯದ ಕೆಲಸಕ್ಕೆ ತೆರಳಬೇಕೆಂದರೂ ಹೊಂಡಮಯ ರಸ್ತೆಯಲ್ಲಿ ಸಂಚರಿಸಬೇಕಿದೆ. ಇದನ್ನ ಸರಿಪಡಿಸುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ, ಆದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಇನ್ನಾದರೂ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿ ಎಂದು ಮತ್ತೊಮ್ಮೆ ಕೇಳಿಕೊಳ್ಳುತ್ತಿದ್ದೇವೆ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ.